ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅವರು ಕೂಡ ನಮ್ಮ ಕೈ ಜೋಡಿಸಿಕೊಂಡು ಇವತ್ತಿನ ದಿವಸ ಒಂದು ನಾವು ಮನವಿ ಪತ್ರ ಮೂಲಕ ತಹಸೀಲ್ದಾರರಿಗೆ ಒಂದು ಪತ್ರ ನೀಡಿ ಮತ್ತು ಅದರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತು ಸರ್ಕಾರಕ್ಕೆ ಕೂಡ ಒಂದು ಮನವಿ ಪತ್ರ ನೀಡಬೇಕು ಅಂತ ಬಂದಿದ್ದೀವಿ. ಇದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಸರಿಸುಮಾರು ನಮ್ಮ ಕೆಜೆಎಫ್ ತಾಲೂಕಿನಲ್ಲಿ ಶ್ರೀನಿವಾಸಪುರ ಮೊದಲನೇದಾಗಿ ಮತ್ತು ಎರಡನೇದು ಮುಳಬಾಗಿಲು, ತದನಂತರವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 3ನೇ ಸ್ಥಾನದಲ್ಲಿರುವಂತಹ ಒಂದು ಮಾವು ಬೆಳೆ ಅಂದರೆ ನಮ್ಮ ಕೆಜೆಎಫ್ ತಾಲೂಕು. ಇದರಿಂದ ಸುಮಾರು ಬಹಳಷ್ಟು ಕುಟುಂಬಗಳು ಕೂಡ ಇದ್ರ ಮೇಲೆ ಅವಲಂಬಿತರಾಗಿರ್ತಾರೆ. ಅವರಿಗೆ 1 ವರ್ಷದಿಂದ ಕಾದು ಸುಸ್ತಾಗಿ ಏನು ಸುಮಾರು ಹವಾಮಾನ ವೈಪರೀತ್ಯ ಆಗಿರ್ಬೋದು, ಮತ್ತೆ ಏನು ಮಳೆ ಇಲ್ದಿರ ಜನವರಿ ಫೆಬ್ರವರಿಯಲ್ಲಿ ಮತ್ತೆ ಅದಕ್ಕೆ ಟ್ಯಾಂಕರ್ ಮೂಲಕ ನೀರನ್ನು ಒದಗಿಸ್ತಾ ಇರ್ತಾರೆ. ಅದ್ರ ಜೊತೆಗೆ ಏನು ಸರಿಸುಮಾರು ಅಂದರೆ ಒಂದು 2-3 ವರ್ಷದಿಂದ ಕೂಡ ಈ ಹವಾಮಾನ ವೈಪರೀತ್ಯ ಮತ್ತು ಈ ಕೀಟನಾಶಕಗಳಿಂದ ಕೂಡ ಸರಿಸುಮಾರು ಅಂದರೆ ಒಂದು 5-6 ಸರಿ ಕೂಡ ಏನು ಒಂದೊಂದು ಸರಿ ಸ್ಪ್ರೇ ಮಾಡ್ಬೇಕಂತ ಹೇಳಿದ್ರೆ ಒಂದೊಂದು ಎಕರೆಗೆ ಸುಮಾರು 4,000 ರಿಂದ 5,000 ಆಗುತ್ತೆ ಅಂತ ಹೇಳಿದ್ರೆ ಸರಿಸುಮಾರು ಒಂದೊಂದು ವರ್ಷಕ್ಕೆ ಒಂದು ಎಕರೆಗೆ ಸುಮಾರು 20,000 ರಿಂದ 30,000 ರೂಪಾಯಿ ಬರೀ ಔಷಧಿ ಖರ್ಚು ಮಾತ್ರ ಆಗ್ತಾ ಇದೆ. ಅದ್ರ ಜೊತೆಗೆ ನಿರ್ವಹಣೆ ಖರ್ಚು ಅಂತೇಳಿ ಒಂದು 10,000 ಅಡಿಷನಲ್ ಆಗ್ತಾ ಇದೆ. ಸುಮಾರಾಗಿ ಕೂಡ 30,000 ರೂಪಾಯಿ ಆಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಏನು ಸಾಕಷ್ಟು ಕಾಳಜಿ ವಹಿಸಿಕೊಂಡು ಏನು ಕೈಗೆ ಬಂದಿರುವಂತಹ ಫಸಲಿಗೆ ಇವತ್ತು ನೋಡ್ತಾ ಇದ್ರೆ ಒಂದು 5 ರೂಪಾಯಿ ಕೂಡ ಇರ್ತಾ ಇಲ್ಲ ಕೆಜಿಗೆ, ಅಂದ್ರೆ ಟನ್ಗೆ 5,000 ರೂಪಾಯಿ ಕೂಡ ಇರ್ತಾ ಇರಲ್ಲ. ಇದಕ್ಕೆ ತುಂಬಾ ಸಂಕಷ್ಟದಲ್ಲಿದ್ದಾರೆ ನಮ್ಮ ರೈತರು. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತೆ ನಮ್ಮ ಉಸ್ತುವಾರಿ ಸಚಿವರಾಗಿರ್ಬೋದು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಸೂಕ್ತವಾದಂತಹ ಬೆಂಬಲ ಬೆಲೆ ನೀಡಿದ್ರೆ ಏನು ಸಂಕಷ್ಟದಲ್ಲಿರುವಂತಹ ರೈತರಿಗೆ ಸ್ವಲ್ಪ ಏನು ಅಂತ ಹೇಳಿದ್ರೆ ಅದು ಆಚೆ ಕಡೆ ಬರೋದಕ್ಕಾಗೋದಿಲ್ಲ. ಏನೋ ಒಂದು ಅಸಿಸ್ಟೆಂಟ್ ಆಗಿರ್ಬೋದು, ಅಡಿಷನಲ್ ಇನ್ಸೆಂಟಿವ್ ಆಗಿರ್ಬೋದು, ಅದು ಕೊಡ್ತಾ ಇದ್ರೆ ಇನ್ನು ನೆಕ್ಸ್ಟ್ ಮುಂದೆ ದಿವಸ ಕೂಡ ಒಂದು ರೈತರು ನಮ್ಮ ಮಾವು ಬೆಳೆಗೆ ಮಾಡುವುದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಈ ಆಗಿರುವಂತಹ ಒಂದು ಈ ಹವಾಮಾನ ವೈಪರೀತ್ಯ ಆಗಿರ್ಬೋದು ಮತ್ತೆ ಈ ಏನು ದರ ಈ ರೀತಿ ಆಗಿರೋದ್ರಿಂದ ತುಂಬಾ ರೈತರು ನಷ್ಟ ಆಗ್ತಾರೆ. ಅದಕ್ಕೋಸ್ಕರ ಶೀಘ್ರವಾಗಿ ಕೂಡ ಸರ್ಕಾರ ಇದನ್ನು ಮಧ್ಯಪ್ರವೇಶಿಸಿ 1 ಟನ್ ಮಾವಿನ ಬೆಳೆಗೆ ಅಂದರೆ ಭವಿಷ್ಯವಾಗಿ ಲೋಕಾಪುರಿ ಅಂತ ಹೇಳ್ತಾರೆ, ಸರಿಸುಮಾರಿಗೆ ಕೂಡ 2/3 ಭಾಗದಷ್ಟು ಅಂದರೆ 70% ಕೂಡ ನಮ್ಮ ಭಾಗದಲ್ಲಿ ಎಲ್ಲರೂ ಕೂಡ ಲೋಕಾಪುರಿ ಮಾವೇ ಬೆಳೀತಾ ಇದ್ರು. ಅದಕ್ಕೆ 15 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು. ಅದ್ರ ಜೊತೆಗೆ ಏನು ನಮ್ಮ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಹೋಗಿರುವಂತಹ ಕಾಯಿಗೆ ಇಲ್ಲಿ ನಿರ್ಬಂಧ ಆಗಿರುತ್ತಾರೆ. ಅದಕ್ಕೋಸ್ಕರ ಅದನ್ನು ಅಲ್ಲಿರುವಂತಹ ಚಿತ್ತೂರು ಜಿಲ್ಲಾ ಅಧಿಕಾರಿಗಳು ಮತ್ತು ಅಲ್ಲಿರುವಂತಹ ಒಂದು ಉಸ್ತುವಾರಿ ಮಂತ್ರಿಗಳು ಮಾತಾಡಿ ಅದನ್ನು ಸೂಕ್ತವಾದಂತಹ ಪರಿಹಾರ ನೀಡಬೇಕು. ಅದನ್ನ ಸರಿಯಾದ ಸಮಯದಲ್ಲಿ ಕೂಡ ಶೀಘ್ರ ಬಗೆಹರಿಸಿದ್ರೆ ನಮ್ಮ ರೈತರಿಗೆ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ಕೂಡ ನಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು ಮತ್ತೆ ಸ್ಥಳೀಯ ನಮ್ಮ ಕೋಲಾರ ಜಿಲ್ಲೆಯ ಸಂಸದರಾಗಿರ್ಬೋದು, ಅಲ್ಲಿ ಕೂಡ ನಮ್ಮ ಇಂಡಿಯಾ ಸರ್ಕಾರ ಇದೆ, ಮತ್ತೆ ಇಲ್ಲಿ ಕೂಡ ಸೆಂಟ್ರಲ್ ಕೂಡ ಇದೆ. ನಮ್ಮ ಸ್ಥಳೀಯ ಸಂಸದರು ಕೂಡ ಇಂಡಿಯಾ ಪಕ್ಷದವರಾಗಿರ್ತಾರೆ. ಅದಕ್ಕೋಸ್ಕರ ಅವರು ಕೂಡ ಇದರ ಬಗ್ಗೆ ಕಾಳಜಿ ವಹಿಸಿ ಶೀಘ್ರ ಸೂಕ್ತ ಒಂದು ಪರಿಹಾರ ನೀಡಿದ್ರೆ ನಾವು ಸಂಕಷ್ಟದಲ್ಲಿರುವಂತಹ ರೈತರಿಗೆ ಒಂದು ಏನಂತ ಹೇಳಿದ್ರೆ ಒಂದು ಗಡಿಪಾರ ಆಗ್ತಾರೆ. ಆ ರೀತಿಯಾಗಿ ಒಂದು ಸೂಕ್ತ ಅಡಿಷನಲ್ ಆಗಿ ಕೂಡ ಇನ್ಸೆಂಟಿವ್ ಬಂದಾಗುತ್ತೆ. ನೆಕ್ಸ್ಟ್ ಮುಂದಿನ ದಿವಸಗಳಲ್ಲಿ ಕೂಡ ಮುಂದಿನ ವರ್ಷ ಏನೋ ಒಂದು ಫಸಲು ಮಾಡೋದಕ್ಕೆ ಕೂಡ ಒಂದು ಇಂಟ್ರೆಸ್ಟ್ ತೋರಿಸ್ತಾರೆ. ಅದಕ್ಕೋಸ್ಕರ ಶೀಘ್ರವಾಗಿ ಕೂಡ ಇದನ್ನ ಒಂದು 2-3 ದಿವಸದಲ್ಲೇ ಕ್ಲಿಯರ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾವು ನಮ್ಮ ಕೆಜೆಎಫ್ ತಾಲೂಕು ರೈತರ ಸಂಘಕ್ಕೆ ರೈತ ಪರ ಹೋರಾಟಗಳಿಗೆ ರೈತರಿಗೆ ಮೋಸ ಮಾಡುವಂತ ಅಧಿಕಾರಿಗಳಿಗೆ ಹೇಳಿದ್ದಾರೆ. ವಿಶೇಷ ಅಂದ್ರೆ ನಾವು ಮೊದಲಿಗೆ ರೈತರಿಗೆ ಸೂಕ್ತವಾದ ಪರಿಹಾರ ಸಿಗ್ತಲ್ಲ. ನಾವು ಬೆಳೆದಂತ ಬೆಳೆಗಳಿಗೆ ಮಾವಿರ್ಬೋದು ಯಾವುದೇ ಬೆಲೆ ಕೊಡಬೇಕಾಗುತ್ತೆ. ಇವತ್ತು ಏನು ಬೇಡ, ನಾವು ಪಕ್ಕದಲ್ಲಿ ತಗೋಣ ಆಂಧ್ರಲ್ಲಿ ಮೊನ್ನೆ ನಾವಂತೆ ಬಂದಿದ್ದ ಯಾವುದು ಬಂದು ಮತ್ತೆ ಇಲ್ಲಿ ಅಗ್ರಿಕಲ್ಚರ್ ಇರ್ಬೋದು, ಇರ್ಬೋದು ಮತ್ತೆ ತೋಟಗಾರಿಕೆ ಇರ್ಬೋದು, ಕೃಷಿ ಇಲಾಖೆ ಎಲ್ಲ ರೈತರಿಗೆ ಏನು ಮುಟ್ತಾ ಇಲ್ಲ. ಆತ್ಮಹತ್ಯೆ ಇಷ್ಟಾಗ್ಬೋದು ದುಡ್ಡು ಕೊಡ್ಬೇಕಾಗುತ್ತೆ, ಮುನ್ಸಿಪಲ್ ಬಂದ ದುಡ್ಡು ಕೊಡ್ಬೇಕಾಗುತ್ತೆ, ಪಂಚಾಯತಿ ಬಂದ ದುಡ್ಡು ಕೊಡ್ಬೇಕಾಗುತ್ತೆ. ಶಾಸಕರನ್ನೆಲ್ಲ ಒಂದು ಸಭೆ ಕರಿಬೇಕಾಗುತ್ತೆ. ಇನ್ನೇನ ಶಾಸಕರು ಏನಾಗ್ಬಿಟ್ಟು ನಮ್ಮ ಗೊತ್ತಿಲ್ಲ. ಇವರನ್ನು ನಮ್ಮ ಭಾಳ ಪುಸ್ತಕದಲ್ಲಿ ಸಿಕ್ಕಿ ದುಡ್ಡು ಕಳೆದ ಎಲ್ಲ ಬಂದು ರೈತರು ಕೇಳ್ಕೊಳ್ಳೋ ಬರ್ತಾ ಇದೆ. ಸಾಲ ಆಗ್ತಾ ಇಲ್ಲ, ಕರೆಂಟ್ ಇರ್ಬೋದು, ಮತ್ತೊಂದು ಬದಲು ಕೃಷಿ ಇಲಾಖೆ ನಾನು ಭಾಳಷ್ಟು ಅನ್ಯಾಯ ಆಗ್ತದೆ. ನಾವು ಏನು ಬೇಡ ತಗೊಳ್ಳೋಣ ಅಂತ ಇಮಿಡಿಯೇಟ್ ಎಕ್ಸಾಮ್ ತಗೋಣ. ಇವತ್ತು ನಾವು ಕೇಳ್ತಾ ಅಂದರೆ 5357 ಅರ್ಜಿ ಯಾರಾಗ ರೈತರಾಗತ್ತೆ ಅವ್ರಿಗೆ ಮೂಲವಾಗಿ ಮಂಜೂರಾಗುವಂಥ ಜಮೀನವನ್ನು ಅವರಿಗೆ ತಲುಪಿಸಬೇಕು. ಬಡ ರೈತರಿಗೆ ಅವ್ರು ತೋಟದ ಯಾಕೆ ಅದನ್ನು ಮೊದಲು ಮಾಡ್ತಾ ಇಲ್ಲ ರೈತರಿಗೆ ಆಮೇಲೆ ಅದಾದ್ಮೇಲೆ 2ನೇ ಅಂತಂದರೆ ಸಾಗುವಳಿ ಕೊಟ್ಟಿರೋ ರೈತರಿಗೆ ಜಮೀನನ್ನು ದುರಸ್ತಿ ಮಾಡಬೇಕು, ಇದಾಗಬೇಕಾಗುತ್ತೆ. ಮತ್ತು ನಾವು ಕೇಳೋದಂತಂದರೆ
ಯಾರೋ ಆಂಧ್ರವನ್ನ ಒಂದವನ್ನ ಕರ್ಕೊಂಡ್ಬಂದು ಸಾಗುವಳಿ ಕೊಟ್ಟಾರಲ್ಲ ಅವ್ರಿಗೆ ಎಷ್ಟು ಮಟ್ಟಕ್ಕೆ ಸರಿ? ಇದು ಮೂಲ ಹುಟ್ಟಿದ ರೈತರು ಏನಾಗಬೇಕಂತ ಹೇಳ್ತೀನಿ. ಯಾರ ಹತ್ರ ಹಣ ಇದೆ ಅವ್ರು ಲಕ್ಷ ರೂಪಾಯಿ ಮಾಡ್ಕೊಡ್ತಾವ್ನು. ಈಗ ಏನು ಬೇಡ ತನಿಖೆ ಮಾಡ್ಸೋಣ. ಏನು ಹಿಂದ್ಗಡೆ ಸುಜಾತ ಮೇಡಮ್ ಅಂತೇಳಿ ತಾತ್ಕಾಲಿದಾಗ 520 ಎಕರೆ ಏನು ಇವತ್ತು ಭೂಗಳ್ಳರ ಪಾಲಾಗಿದೆ. ಅದಕ್ಕಂತ ಅದನ್ನ ಲಂಡನಲ್ಲಿ ಭೂಗಳ್ಳರು ಜಾಸ್ತಿ ಆಗಿದೆ, ತಾಲೂಕು ಕಚೇರಿಯಲ್ಲಿ ಬ್ರೋಕರ್ ಜಾಸ್ತಿ ಆಗಿದ್ದಾರೆ, ರೆಕಾರ್ಡ್ ಸೃಷ್ಟಿ ಮಾಡೋದು ಬೇರೆ ಇದ್ದಾರೆ, 50 ಲಕ್ಷ ತಗೊಳ್ಳೋದಿದ್ದಾರೆ. ಅಂತ ಬಂದ್ರೆ ಹೊರಗಡೆ ಹಾಕಬೇಕಾಗುತ್ತೆ. ಮೊದಲಿಗೆ ಸರ್ಕಾರ ಎಚ್ಚೆತ್ಕೊಂಡು ಏನು ಇವತ್ತು ಹಿಂದ್ಗಡೆ 525 ಎಕರೆ ಕೆಜಿಎಫ್ ತಾಲೂಕಲ್ಲಿ ಅಕ್ರಮ ಆಗಿದೆ ಜಮೀನನ್ನ ಏನೊಬ್ಬ ಇವ್ರನ್ನ RIನ ಸುಸ್ತನ್ನ ಸಸ್ಪೆಂಡ್ ಮಾಡಿದ್ರೆ, ಮತ್ತೆ ಅದಾದ್ಮೇಲೆ ಏನು ಮೇಡಮ್ ಅನ್ನ ಸಸ್ಪೆಂಡ್ ಮಾಡಿದ್ರೆ, ಅಯ್ಯಮ್ಮ ಏನು ಹೈಕೋರ್ಟ್ ಸ್ಟೇ ಹಾಕೊಂಡಿದ್ರೆ ಸರ್ಕಾರಕ್ಕೆ ಏನು ಕೊಂಡಿಲ್ವಾ? ಕಪಾಲಿಲ್ವಾ ನಿಮ್ಗೆ? ಯಾಕೆ ಇಟ್ಕೊಂಡಿದಂತ ಅಧಿಕಾರಿನ ಕೂಡಲೇ ಸಸ್ಪೆಂಡ್ ಮಾಡಿ ಅವ್ನ ಅಮಾನತ್ ಮಾಡಿ ಅವ್ನ ಇಂಥ ಅಧಿಕಾರಿ ಇಟ್ಕೊಂಡ್ರೆ ಭ್ರಷ್ಟಾಚಾರದಲ್ಲಿ ಏನು ಇವತ್ತು ತಾಂಡವಾಡದ 525 ಎಕರೆ ಯಾರಪ್ಪನ ಮನೆ ಹಾಕ್ತೀರಿ? ಇದಕ್ಕೆ ಯಾರು ಕುಮ್ಮಕ್ಕೆ? ಇದಕ್ಕೆ ಇವತ್ತು 1 ಎಕರೆ ಆಸ್ತಿ ತಗೊಂಡ್ರೆ ಇಷ್ಟೇ ಮಂದಿ ಹೇಳ್ತೀನಿ ನೋಡಿ. ನಾವ್ ಹೇಳ್ತಾ ಇರೋದು ಅಧಿಕಾರಿ ಕೊಟ್ಟಿರೋ ರಾಜಕಾರಣಿಗಳು ಅಧಿಕಾರಿ ಬಂದಾಗ ಮಾನ ಮರ್ಯಾದೆಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಹೇಳ್ತೀನಿ. ರೈತರು ಸ್ಪಂದಿಸ್ರಿ. ಅಧಿಕಾರಕ್ಕೆ ಬರೋದು ರೈತರ ಮೇಲೆ ಸವಾರಿ ಮಾಡಕಲ್ಲ, ಅವ್ರ ಜಮೀನು ಕಬಳಿಕೆ ಹೊಡಿಕಲ್ಲ. ಇಲ್ಲಿ ಮೂಲ ಹುಟ್ಟಿದ ರೈತರು ಇಲ್ಲೇ ಅವ್ರೆ ಕಬಳಿಕೆ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ರೆ ಹೇಳ್ತೀನಿ. 525 ಎಕರೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲ ತಲೆದಂಡನೆ ಆಗ್ಬೇಕಾಗುತ್ತೆ. ಇವತ್ತು ಏನು ಲೋಕಾಯುಕ್ತ ವರದಿಯಲ್ಲಿ 525 ಎಕರೆ ಆಗಿರೋದು ನಿಜ ಅಂತ ಸತ್ಯಾಂಶ ಇಚ್ಛೆ ಬಂದಿದೆ. ಅದಾದ ನಂತರ ಅದಕ್ಕೆ ಅಧ್ಯಕ್ಷ ಯಾರು? MLA ತಾನೆ? MLA ಅಧ್ಯಕ್ಷ ಆದ್ಮೇಲೆ ಯಾಕೆ ತನಿಖೆ ಮಾಡ್ತಿಲ್ಲ? MLA ಸರ್ಕಾರ ಅವ್ರದ್ದೇ ಇದಲ್ಲ, ಅವ್ರ ತಂದೆಯವರು ಮಿನಿಸ್ಟರ್ ಆಗಿದಾರಲ್ಲ, ಯಾಕೆ ಮಾಡ್ತಾರಲ್ಲ ಮೇಡಮ್ ಅವರೇ? ತಾವೇ ಅಧ್ಯಕ್ಷ ಆಗಿದ್ದಾರೆ. ಇದಕ್ಕೆ ತಾವು ಅಧ್ಯಕ್ಷ ಆಗಿರೋ ಸಂದರ್ಭದಲ್ಲಿ ಇಲ್ಲಿ ಏನೇನು ತಾವು MLA ಆಗಿರೋ ಸಂದರ್ಭದಲ್ಲಿ ಇಲ್ಲಿ ಏನೇನು ಲೋಕದೋಷಿ ಬಂದೇವೆ ಅದಕ್ಕೆಲ್ಲ ಕಾರಣ ನೀವಾಗ್ತೀರಿ. ಲೋಕಲ್ MLA ನೀವೇ. ಒಂದು ಕೆಲಸ ಮಾಡಿ, ನಿಮ್ಗೆ ಇದಕ್ಕೆ ನಿಮ್ ಸಂಬಂಧ ಇಲ್ಲ ಅಂತಂದ್ರೆ ಯಾರು ತಪ್ಪಿಸಿದ್ದಾರೆ ಅವ್ರನ್ನ ಕಾನೂನು ಸಂಬಂಧ ಅವ್ರನ್ನ ಒಳಗಡೆ ಹಾಕ್ಸಿ, ಜೈಲಿಗೆ ಕಳಿಸ್ರಿ. ಅಲ್ಲರಿ ಸಾಮಾನ್ಯ ಜನ ಏನಾದ್ರು ಮಾಡಿ ಸುಮ್ಮನೆ ಬಿಡ್ತಾರೆ ರೈತನ. ಯಾರನ್ನೊಬ್ರು ಏನೋ ನಾವು ನೋಡ್ರೆ ಕಳ್ತನ ಮಾಡ್ಕೊಂಡು ಜೈಲಿಗೆ ಹಾಕ್ತಾರೆ ಹೇಳ್ತೀನಿ. 525 ಎಕರೆ ಜಮೀನು ಯಾಮಾರಿಸಿದ್ರಲ್ಲ, ಏನಾಗ್ಬೇಕು ಏನ್ ಆಡ್ಬೇಕು ಅಂತ ಹೇಳ್ತೀನಿ. ಮತ್ತೆ ಸಾಕಾಗಿ ಅಂದ್ರೆ ಅಂತ ಅಧಿಕಾರಿಗೆ ಮತ್ತೆ ಇನ್ನೊಂದ್ ಕಡೆ ಅಧಿಕಾರ ಕೊಡ್ತೀನಿ, ಕೆಲಸ ಮಾಡಿ ಅಂತ ಹೇಳ್ತೀನಿ. ಸರ್ ನಾವು ಬಂದಿರೋದು ಈ ಭೂಗಳ್ಳರು ನಿಲ್ಬೇಕು. ಭೂಗಳ್ಳತನ ಯಾರು ಮಾಡ್ತಾ ಇದ್ದಾರೆ ರೈತರಿಗೆ ಸಮರ್ಪಣೆ ಕೊಡಬೇಕಾಗುತ್ತೆ. ಈ ತಾಲೂಕು ಕಚೇರಿಯಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆ, ಯಾರು ಬ್ರೋಕರ್ ಕೆಲಸ ಮಾಡ್ತಾರ, ರೆಕಾರ್ಡ್ ಯಾರು ಸೃಷ್ಟಿ ಮಾಡ್ತಾರೆ ಅಂತವ್ರು ಜಾಸ್ತಿ ಜನ ಇದ್ದಾರೆ, ಅವ್ನ ಒಳಗಡೆ ಹಾಕ್ಸ್ಬೇಕಂತ ಹೇಳ್ತೀನಿ. ಮತ್ತೆ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕಾಗುತ್ತೆ. ಇವತ್ತು ನಾವು ತಾತ್ಕಾಲ ಮೇಡಮ್ ಮಾತಾಡ್ತಾರೆ, ಮೇಡಮ್ ಇರಲಿಲ್ಲ. ಇಲ್ಲಿ ತಾಲೂಕಲ್ಲಿ ವ್ಯವಹಾರ ಜಾಸ್ತಿ ಇದಾವೆ. ಒಂದು ಪಂಚಾಯತ್ ಇರ್ಬೋದು, ಮತ್ತೆ ಅದಾದ್ಮೇಲೆ ಮುನ್ಸಿಪಲ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, KIB ಇರ್ಬೋದು, ಬಹಳಷ್ಟು ಅಕ್ರಮ ನಡೀತಾ ಇದೆ. ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ರೈತರಿಗೆ. ತಾಲೂಕು ಕಚೇರಿಯಲ್ಲಿ ಏನು ಇವತ್ತು ಕೃಷಿ ಇಲಾಖೆ ಇರ್ಬೋದು ಮತ್ತು ತೋಟಗಾರಿಕೆ ಇರ್ಬೋದು ಬರಂತ ರೈತರಿಗೆ ಯಾವ್ದು ಅನುದಾನ ಸಿಗ್ತಾ ಇಲ್ಲ. ಅದನ್ನು ಮಾತಾಡ್ಬೇಕಾಯ್ತು ಮೇಡಮ್ ಇಲ್ಲ. ಒಂದು ದಿವಸ ಸರ್ಬೇಕಲ್ಲಿ ಇವತ್ತು DC ನಾವು ಮನೆ ಕೊಡ್ತಾ ಮುಖಾಂತರ ಹೇಳ್ತೀನಿ, ಚರ್ಚೆ ಮಾಡ್ತೀರಿ. ಇದು ಬಹಳಷ್ಟು ಅಕ್ರಮಕ್ಕೆ ಕಾರಣ ಆಗಿರೋದು ನಾನು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಅಧಿಕಾರಿ UK ವ್ಯಾಪ್ತಿಯಲ್ಲಿ ಬರುತ್ತೆ. ಇಲ್ಲಿ ಕರೆದು ಒಂದು ಸಭೆ ಮಾಡಲಿ ಅಧಿಕಾರಿಗಳನ್ನ. ದಯವಿಟ್ಟು ಸರ್ ನಿಮ್ಮಲ್ಲಿ ಒಂದು ಮೊದಲಿಗೆ ಯಾರೋ ಸುಮಾರು ಇದ್ದಾರೆ, ರೆಕಾರ್ಡ್ ಸೃಷ್ಟಿ ಮಾಡಿದ್ದಾರೆ. ಅವ್ರಿಗೆಲ್ಲ ಏನು ಕೆಲಸ ರೆಕಾರ್ಡ್ ಹೇಳ್ತೀನಿ ಅಂಥವ್ರು ಯಾಕೆ ಇಟ್ಕೊಡ್ತೀರಿ ಹೇಳ್ತೀನಿ. ಒಳ್ಳೆ ನಿಮ್ಮಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರು ಯಾರೋ ಏನೋ ಹುಡುಗ ಹೇಳ್ತಾರ, ಯಾರೋ ದಿನೇಶ್ ಏನೋ ಹೇಳ್ತಾರೆ, ಅವ್ರು ಅಲ್ಲಿಂದ ಬಂದು ಏನು ಕೆಲಸ ಮಾಡ್ತಾರೆ, ರೆಕಾರ್ಡ್ ಸೃಷ್ಟಿ ಯಾರದು ಅಂತ ಒಂದು ಮೊದಲು ಒಳಗಡೆ ಹಾಕಿ ಕೆಲಸ ಮಾಡಿ ಹೇಳ್ತೀನಿ. ರೈತರು ದಾಖಲೆಗಳನ್ನ ಸೃಷ್ಟಿ ಮಾಡಿ ತಿದ್ದುಪಡಿ ಮಾಡಿ ಬೇರೆಯವ್ರನ್ನ ಈ ರೀತಿಯಲ್ಲಿ ಒಂದು ಗಿಡ
ವಿಚಾರ ಮಾತಾಡೋದು ಹೇಳ್ತೇನೆ ಅಂತವ್ರು ಯಾರೇ ತಪ್ಪಿಸಿದ್ದವ್ರು ಯಾರು ದಿನೇಶ ಸ್ವಾಮಿನ ಹೇಳ್ತಾರೆ ಅವಾಗ ಯಾರು ರೈತರಲ್ಲಿ ಹೇಳ್ತಾನೆ ಅವ್ನು ಮೊದಲು ಹೊರಗಡೆ ಹಾಕೊಂಡು ಯಾರೋ ಒಂದು ಹೇಳ್ತಾನೆ ದಿನೇಶ್ ಅವನ್ನ ಹೇಳ್ತಾನೆ ಅವ್ನು ಸೃಷ್ಟಿ ಮಾಡ್ಕೊಂಡು ಮಾಡಿ ಹೇಳ್ತಾನೆ ಇಲ್ಲ ನಮ್ಮ ತಾಲೂಕು ಪಂಚಾಯತಲ್ಲೇ ಬಂದು ಸೃಷ್ಟಿ ಮಾಡ್ತಾರೆ ಹೇಳ್ತಾನೆ ಇಲ್ಲ ಲೋಕಾಯುಕ್ತ ಕೊಟ್ಟು ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಮಾಡಿ ನೀವೇ ಹೇಳ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೇಳ್ತೀನಿ ಪೇಮೆಂಟ್ ಮಾಡಬೇಕಾಗುತ್ತೆ. All NCERT, CBSE textbooks, guides, PUC, ITI, BE textbooks, guides and classmate notes and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertsonpet. New Maruti exclusive. Nexa car showroom at Bangarpet. Experience, innovation, luxury and excellence like never before. For sale and service, Maruti Nexa cars. Location, Nexa Studio, Bangarpet. Contact phone number 9036053347 or 8884471174.